ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದನೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರು ಪಡೆ ಬೇರೆ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕಳುವಡೆ ಇನ್ನಾರಿಗೆ ಹೇಳಿ ಕುಲದ ಸಂಗಮ. ಮನಸ್ಸು ಎಂಬ ಧರೆ ಇದೆಯಲ್ಲ, ಅದು ಸಂಕ್ರಮಣ ಕಾಲ ಇದೆ. ನಮಗೆ ಈ ಸಂಕ್ರಮಣ ಕಾಲದಲ್ಲಿ ನಮ್ಮ ಮನಸ್ಸು ಸುಳ್ಳಿನ ವಿಷಯಗಳಿಂದ, ದ್ವೇಷದ ವಿಷಯಗಳಿಂದ ಸಾಕಷ್ಟು ಹತ್ತಿ ಉಳಿತಾ ಇದೆ. ಯಾವುದು ಅಂತ ಯೋಚನೆ ಮಾಡಿದ್ರೆ ಸಾಂಸ್ಕೃತಿಕ ನೀರು, ಸಾಹಿತ್ಯದ ನೀರು, ಕಲೆಯ ನೀರು. ಎಲ್ಲಿ ಸಾಂಸ್ಕೃತಿಕತೆಯ ನೀರಿರುತ್ತೋ ಆ ಭೂಮಿ ಬರಲಾಗಕ್ಕೆ ಸಾಧ್ಯ ಇಲ್ಲ. ಸೊ ಈ ದೇಶದಲ್ಲಿ ಸಾಂಸ್ಕೃತಿಕ ನೀರನ್ನ ನಿರಂತರವಾಗಿ ಹರಿಯೋದಕ್ಕೆ ಬಿಡಬೇಕು. ಅದನ್ನ ಆಣೆಗೆ ಕಟ್ಟಿ ಬಂದಿ ಮಾಡಬಾರ್ದು. ಅದು ನಿರಂತರವಾಗಿ ಹರಿತಾ ಇರಬೇಕು. ಹರಿದಾಗ ಮಾತ್ರ ಪ್ರತಿಯೊಬ್ಬರ ಹೃದಯಗಳು ವಾಸನಾಗ್ತವೆ, ಅವರ ಯೋಚನೆಗಳು ಬದಲಾಗ್ತವೆ. ಸೊ ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಒಲೆ ಹತ್ತಿ ಉರಿದರೆ ನಿಲ್ಬೋದಪ್ಪ, ದರೆ ಹತ್ತಿ ಉರಿದರೆ ನಿಲ್ಸಕ್ಕಾಗಲ್ಲ ಎನ್ನುವ ಸಂಕ್ರಮಣದ ಕಾಲದಲ್ಲಿ ದಿಲೀಪ್ ವಸಂತ ಚಿಟ್ಟೆಗಳು ಎನ್ನುವ ಶಿಬಿರದ ಮೂಲಕ ಮಕ್ಕಳಲ್ಲಿ ಹೊಸ ಚೈತನ್ಯವನ್ನ, ಸಾಂಸ್ಕೃತಿಕ ಚೈತನ್ಯವನ್ನ, ಅವರ ಯೋಚನೆಗಳನ್ನ, ಅವರು ಯೋಚಿಸುವ ವಿಧಾನವನ್ನ ಬದಲಿಸುವ ದಿಕ್ಕನ್ನ ಮತ್ತು ದಾರಿಯನ್ನ ಚಿಕ್ಕಬಳ್ಳಾಪುರದ ನೆಲದಲ್ಲಿ ಸಾಂಸ್ಕೃತಿಕ ಬೀಜಗಳನ್ನ ವಸಂತ ಚಿಟ್ಟೆಗಳ ಮೂಲಕ ಬಿತ್ತುತ್ತಾ ಇದ್ದಾನಲ್ಲ, ಅದಕ್ಕೆ ಆ ರಂಗ ಕೃಷಿಕನಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ.